ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ, ನನ್ನ ವಿಡಿಯೋ ನೋಡ್ತಿರೋರಿಗೆ ಎಲ್ರಿಗೂ ನಿಮಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ, ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ನಾನು ಇವತ್ತು ಮಾಡ್ತಾಯಿದ್ದೀನಿ ಪಾಲಕ್ ಪನ್ನೀರ್ ಗ್ರೀನ್ ಚಿಲ್ಲಿ ಕರಿ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ಒಂದು ಪ್ಯಾನ್ಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಪನ್ನೀರನ್ನ ತೊಗೊಂಡಿದ್ದೀನಿ. ಒಂದು 100 ಗ್ರಾಮಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ. ಇದು ತುಂಬ ದಪ್ಪಾಗಿ ಹೆಚ್ಕೋಬಾರ್ದು, ಟೇಸ್ಟ್ ಇರಲ್ಲ. ಹಾಗಾಗಿ ಈ ಥರ ಒಂದು ಮೀಡಿಯಮ್ ಸೈಜಲ್ಲಿ ಈ ಥರ ಕಟ್ ಮಾಡಿಕೊಂಡ್ರೆ ಸಾಕು. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಲೈಟಾಗಿ ಕಲರ್ ಕೂಡ ಬರುತ್ತೆ. ಇದಕ್ಕೆ ಬೇಕು ಅಂದರೆ ಒಂದೆರಡು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಕೂಡ ಫ್ರೈ ಮಾಡ್ಕೋಬೋದು. ನಾನು ಹಾಗೆ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡ ಮೇಲೆ ನಾನು ಇಲ್ಲೇ ಮಸಾಲೆಗೆ ಒಂದು ಮಿಕ್ಸಿ ಬಟ್ಲಲ್ಲಿ 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿದು ಪೀಸ್ನ ತೊಗೊಂಡಿದ್ದೀನಿ, ಒಂದು 3 ಸ್ಪೂನಷ್ಟು. ಆಮೇಲೆ ಒಂದು 15ರಿಂದ 20 ಗೋಡಂಬಿನ ಹಾಕೊಂಡಿದ್ದೀನಿ. ಒಂದು ಸ್ವಲ್ಪ ಕಾಳುಮೆಣಸು, ಹಾಗೆ ಒಂದು ಏಲಕ್ಕಿ, 1-2 ಚಕ್ಕೆ, ಲವಂಗ ಇಷ್ಟನ್ನ ಹಾಕೊಂಡಿದ್ದೀನಿ. ತೆಂಗಿನಕಾಯಿ ಜಾಸ್ತಿ ಇದ್ರೆ ಚೆನ್ನಾಗಿರಲ್ಲ, ಹಾಗಾಗಿ 1-2ರಿಂದ 3 ಸ್ಪೂನ್ ಆದರೆ ಸಾಕಾಗುತ್ತೆ. ಇದಕ್ಕೆ ಒಂದು 1/4 ಸ್ಪೂನಷ್ಟು ಜೀರಿಗೆನ ಹಾಕೊಂಡಿದ್ದೀನಿ. ಅಥವಾ ನೀವು ಮಸಾಲೆಗೆ ಜೀರಿಗೆ ಪೌಡ್ರ್ ಹಾಕೊಂಡ್ರೂ ಪರವಾಗಿಲ್ಲ. ನಾನು ಜೀರಿಗೆನ ಒಂದು 1/4 ಸ್ಪೂನಷ್ಟು ಹಾಕೊಂಡಿದ್ದೀನಿ. ಬೆಳ್ಳುಳ್ಳಿ 1 ಉಂಡೆಷ್ಟು ಹಾಕೊಂಡಿದ್ದೀನಿ. ಅಂದರೆ ಒಂದು 7-8 ಎಸಳಷ್ಟಿದ್ರೆ ಸಾಕು. ಆಮೇಲೆ ಪಾಲಕ್ನ ತೊಗೊಂಡಿದ್ದೀನಿ. ಇಲ್ಲಿ 2 ಕಟ್ಟಷ್ಟು ಪಾಲಕ್ನ ಹಾಕೊಂಡಿದ್ದೀನಿ. ಒಂದು ಉಂಡೆಯಲ್ಲಿ ಒಂದು ಅರ್ಧದಷ್ಟು ಈರುಳ್ಳಿ ಹಾಕೊಂಡ್ರೆ ಸಾಕು. ಇಷ್ಟು ಕೂಡ ನುಣ್ಣಗಾಗೋವರೆಗೂ ರುಬ್ಬಿಟ್ಕೊಂಡಿದ್ದೀನಿ. ಈಗ ನಾವು ಅದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಕೆ ಒಂದು ಪ್ಯಾನಲ್ಲಿ ಒಂದು ಅರ್ಧ ಅಥವಾ ಒಂದು 3/4 ಕಪ್ಪಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನಲ್ಲಿ ಶಾಜೀರಾ ಹಾಕ್ತಾ ಇದ್ದೀನಿ. ಜೀರಿಗೆ ಅಲ್ಲ, ಶಾಜೀರಾ ಸ್ವಲ್ಪ ಕಪ್ಪಗಿರುತ್ತೆ ನೋಡೋಕ್ಕೆ. ಅದನ್ನು ಒಂದು 1/4 ಸ್ಪೂನಷ್ಟು ಹಾಕೊಂಡಿದ್ದೀನಿ. ಆಮೇಲೆ 1-2 ಪೀಸಷ್ಟು ಪಲಾವ್ ಎಲೆನ ಹಾಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನಾವು ರುಬ್ಬಿರುವಂಥ ಮಸಾಲೆ ಏನಿರುತ್ತೆ ಅದನ್ನೆಲ್ಲ ಹಾಕೋಬೇಕಾಗುತ್ತೆ. ಈಗ ಇದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ತುಂಬಾನೇ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮಾಡಿ ಟ್ರೈ ಮಾಡಿ. ಈಗ ಸ್ವಲ್ಪ ಎಣ್ಣೆ ಎಲ್ಲ ಬಿಡಬೇಕು. ಅಲ್ಲಿ ಗಂಟ 1-2 ನಿಮಿಷದ ತನಕ ಇದನ್ನ ಮುಚ್ಚಿ ಕುದಿಸೋಕೆ ಬಿಡಬೇಕು. ನೋಡಿ, ಈ ಥರ ಎಣ್ಣೆ ಎಲ್ಲ ಈ ಥರ ಬಿಟ್ಕೋಬೇಕು. ಆವಾಗಲೇ ಅದು ಮಸಾಲೆ ಎಲ್ಲ ಬೆಂದಿದೆ ಅಂತ. ಈ ಥರ ಮಸಾಲೆಯಲ್ಲಿ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ಮೇಲೆ ಇದಕ್ಕೆ 1 ಸ್ಪೂನಷ್ಟು ಗರಂ ಮಸಾಲನ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ಪೌಡ್ರು ಯೂಸ್ ಮಾಡ್ತಾ ಇಲ್ಲ. ಪೌಡ್ರ್ ಥರದ್ದು ಪದಾರ್ಥಗಳು ಯೂಸ್ ಮಾಡ್ತಿಲ್ಲ. ಎಲ್ಲ ಮನೆಯಲ್ಲೇ ಇರುವಂಥದ್ದು ಗರಂ ಮಸಾಲವನ್ನು ಮಾತ್ರ ನಾನು ಹಾಕೊಂಡಿದ್ದೀನಿ, 1 ಸ್ಪೂನಷ್ಟು. ಈಗ ಇದು ಮಸಾಲೆ ಎಲ್ಲ ಬೆಂದಮೇಲೆ ನಾವು ತಗೊಂಡಿರ್ತೀವಲ್ಲ ಪನ್ನೀರು, ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಇದಕ್ಕೆ ಹಾಕೋಬೇಕು. ತುಂಬ ಇದನ್ನು ಫ್ರೈ ಮಾಡ್ಕೋಬೇಕಾದ್ರೆ ತುಂಬ ಕಲ್ಸಕ್ಕೆ ಹೋಗ್ಬೇಡಿ, ಪುಡಿ ಆಗೋಗುತ್ತೆ ಪನ್ನೀರ. ಹಾಗಾಗಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ 1/3 ಸ್ಪೂನಷ್ಟು ಉಪ್ಪು, 1/4 ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕೊಂಡಿದ್ದೀನಿ. ಈಗ ಪನ್ನೀರ್ ಹಾಕೊಂಡಿದ್ಮೇಲೆ ಒಂದ್ಸತಿ ಕಲಿಸ್ಕೊಂಡು ನೀಟಾಗಿ ಮಸಾಲೆ ಎಲ್ಲ ಇನ್ನೊಂದು ಸ್ವಲ್ಪ ಕುದಿಸ್ಕೊಳ್ಳೋಣ. ಯಾಕಂದರೆ ಪನ್ನೀರು ಸಪ್ಪೆ ಹೊಡೆಯಲ್ಲ ಮಸಾಲೆ ಜೊತೆಗೆ ಕುದಿಸ್ಕೊಂಡ್ರೆ. ಇವಾಗ ಇದಕ್ಕೆ ನಾನು ಬರೀ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಂಡಿದ್ದೀನಿ. ನಮ್ಗೆ ಯಾವ ಥರ ಫುಲ್ ಡ್ರೈ ಬೇಕು ಅಂದರೆ ನೀರು ಕಡಿಮೆ ಹಾಕೊಳ್ಳಿ. ಸ್ವಲ್ಪ ಚಪಾತಿಗೆ, ಪೂರಿಗೆಲ್ಲ ಸ್ವಲ್ಪ ಸಾಗು ಟೈಪ್ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು 5 ನಿಮಿಷ ಕುದಿಸ್ಕೊಳ್ಳಿ ಸಾಕು. ಮಧ್ಯದಲ್ಲಿ ಅವಾಗವಾಗ ಸ್ವಲ್ಪ ಕೈ ಆಡಿಸ್ಕೋಬೇಕು, ಇಲ್ಲಾಂದರೆ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನೋಡಿ, 1-2 ಮಿನಿಟ್ಸ್ ಅಷ್ಟು ಬಿಟ್ಟೆ, ಜಾಸ್ತಿನೂ ಇಲ್ಲ. ಈಗ ರುಚಿಯಾದ ಪಾಲಕ್ ಪನ್ನೀರ್ ಗ್ರೀನ್ ಚಿಲ್ಲಿ ಕರಿ ರೆಡಿನೇ ಆಗೋಯ್ತು. ಲಾಸ್ಟಲ್ಲಿ ಸ್ವಲ್ಪ ಕಸ್ತೂರಿ ಮೆಥಿ ಹಾಕಿ ಕೈ ಆಡಿಸ್ಕೊಂಡ್ರೆ ಆಗೋಯ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರು ತುಂಬಾ ಥ್ಯಾಂಕ್ಸ್.
ನನ್ನ ವಿಡಿಯೋಸ್ಗಳಿಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೇನೆ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.